ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಕನ್ನಡ ಸಣ್ಣ ಕಥೆಗಳು ಅಂತಕ್ಕಂತಹ ಕಥಾ ಸಂಕಲನದಿಂದ ಆರಿಸಿಕೊಂಡಿರ್ತಕ್ಕಂತಹ ಮೊಸರಿನ ಮಂಗಮ್ಮ ಅಂತಕ್ಕಂಥ ಕಥೆಯನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡೋಣ. ಮಾಸ್ತಿಯವರ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಮೊಸರಿನ ಮಂಗಮ್ಮ ಅಂತಕ್ಕಂಥ ಕಥೆಯು ಕೂಡ ಒಂದು. ಇದು ಇಂಗ್ಲೀಷ್ ಭಾಷೆಗೂ ಕೂಡ ಅನುವಾದವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಳ್ಳಿಯ ಮುಗ್ಧ ಮಹಿಳೆಯ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಕ್ಕಂತಹ ಒಂದು ಕೌಟುಂಬಿಕ ಕಥಾಹಂದರ ಇರತಕ್ಕಂತಹ ಕತೆ ಮೊಸರಿನ ಮಂಗಮ್ಮ. ಮಗನ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ತಾಯಿ ಮಗನ ಮದುವೆಯಾದ ನಂತರ ತನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತಕ್ಕಂತಹ ಒಂದು ಕೊರಗ್ತಕ್ಕಂತಹ ಪಾತ್ರವಾಗಿ ಇಲ್ಲಿ ನಮಗೆ ಮಂಗಮ್ಮ ಕಾಣಿಸ್ಕೊಳ್ತಾಳೆ. ಅಂದರೆ ಮದುವೆಯಾದ ಮೇಲೆಯೂ ಕೂಡ ಮಗ ಮೊದಲಿನ ಹಾಗೆ ತನ್ನ ಮಾತನ್ನು ಕೇಳಬೇಕು ಅಂತಕ್ಕಂತಹ ಒಂದು ಯಜಮಾನಿಕೆಯ ಆಸೆ ಅಂತಕ್ಕಂಥದ್ದು ಅವಳಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಕೌಟುಂಬಿಕ ಸಂಬಂಧಗಳ ಒಂದು ಸೂಕ್ಷ್ಮತೆಯನ್ನು ಈ ಕಥೆ ಅಂತಕ್ಕಂಥದ್ದು ಅನಾವರಣಗೊಳಿಸುತ್ತೆ. ಕಥೆಯಲ್ಲಿ ಮಾನವೀಯತೆಗಾಗಿ ಮೊರೆಯುವ ಶುದ್ಧ ಅಂತಃಕರಣದ ದರ್ಶನವಾಗ್ತದೆ. ಜೀವನದ ಅರಿವಿನಲ್ಲಿ ಅಲ್ಲಿನ ಸಮಸ್ಯೆಗಳ ನಾನಾ ಮುಖಗಳು ಇಲ್ಲಿ ನಮಗೆ ಕಾಣಿಸ್ತವೆ. ಮಾಸ್ತಿಯವರ ಕಥೆಗಳಲ್ಲಿ ನಮಗೆ ಬಹಳ ಮುಖ್ಯವಾಗಿ ಸಂಸ್ಕೃತಿಯ ಹಿರಿಮೆ ಮತ್ತು ಮೌಲ್ಯ ವಿವೇಚನೆಯ ಅಂಶಗಳು ಎದ್ದು ಕಾಣ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದೊಂದು ಸಾಮಾಜಿಕ ವ್ಯವಸ್ಥೆ ಹಾಗೂ ಕೌಟುಂಬಿಕ ಸಂಬಂಧಗಳ ವಿವೇಚನೆಯ ನೆಲೆಯಲ್ಲಿ ಈ ಕಥೆ ಅಂತಕ್ಕಂಥದ್ದು ಮೂಡಿಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಮೊಸರಿನ ಮಂಗಮ್ಮ ಕಥೆಯನ್ನು ನಾವು ನೋಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ, ಈ ಕಥೆಯನ್ನು ಬರೆದಿರ್ತಕ್ಕಂಥದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರ ಕಾಲ ಕ್ರಿಸ್ತಶಕ 1891ರಿಂದ 1986ರವರೆಗೂ ನಮ್ಮ ನಡುವೆ ಜೀವಿಸಿದ್ದಂಥವರು. ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಿರುಮಲಮ್ಮ ಅಂತಕ್ಕಂತಹ ದಂಪತಿಗಳ ಮಗನಾಗಿ 1891ರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಕಾವ್ಯನಾಮ ಶ್ರೀನಿವಾಸ. ಇವರಿಗಿರ್ತಕ್ಕಂಥ ಬಿರುದುಗಳು ಅಂತ ನಾವು ನೋಡೋದಾದರೆ ಸಣ್ಣ ಕಥೆಗಳ ಜನಕ, ಮಾಸ್ತಿ ಕನ್ನಡದ ಆಸ್ತಿ, ರಾಜ ಸೇವಾಸಕ್ತ, ಈ ಥರದ ಬಿರುದುಗಳನ್ನು ಪಡ್ಕೊಂಡಿದ್ದರು. ಇವರ ಕೃತಿಗಳನ್ನು ನಾವು ಗಮನಿಸೋದಾದರೆ ಸಣ್ಣ ಕಥೆಗಳು, ಶ್ರೀರಾಮ ಪಟ್ಟಾಭಿಷೇಕ, ರಾಮನವಮಿ, ನವರಾತ್ರಿ, ಗೌಡರ ಮಲ್ಲಿ, ಅರುಣ, ತಾವರೆ, ಚನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ, ಕಾಕನಕೋಟೆ, ತಾಳಿಕೋಟೆ, ಶೇಷಮ್ಮ, ಭಾವ ಅಂತಕ್ಕಂಥ ಆತ್ಮಚರಿತ್ರೆಯನ್ನು ಕೂಡ ಶ್ರೀಯುತರು ಬರೀತಾರೆ. ಈಗ ಅನೇಕ ಕೃತಿಗಳನ್ನು ನಾವು ಪಟ್ಟಿ ಮಾಡ್ಬೋದು. ಇವರ ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಇವರ ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಶ್ರೀಯುತರಿಗೆ ಲಭಿಸಿದೆ. ಹಾಗಾದರೆ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಬರ್ತಕ್ಕಂಥ ನಾವು ಪ್ರಮುಖ ಪಾತ್ರಗಳನ್ನು ಗಮನಿಸೋದಾದರೆ, ಇಲ್ಲಿ ಮಂಗಮ್ಮ, ಮಂಗಮ್ಮನ ಮಗ, ಮಂಗಮ್ಮನ ಸೊಸೆಯಾಗಿರ್ತಕ್ಕಂಥ ನಂಜಮ್ಮನ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಅದರ ಜೊತೆಯಲ್ಲಿ ಈಗಾಗಲೇ ತೀರು ಹೋಗಿರ್ತಕ್ಕಂತಹ ಮಂಗಮ್ಮನ ಗಂಡ ಮತ್ತು ಇಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಮತ್ತೊಂದು ಪಾತ್ರ ಇಲ್ಲಿ ನಿರೂಪಕಿಯಾಗಿ ಈ ಮಂಗಮ್ಮನ ಜೊತೆಗೆ ಮುಖಾಮುಖಿ ಆಗ್ತಕ್ಕಂತಹ ತಂಗಮ್ಮ ಅಂತಕ್ಕಂಥ ಪಾತ್ರ ಕಾಣಿಸ್ಕೊಳ್ಳುತ್ತೆ. ತಂಗಮ್ಮಳ ಗಂಡ, ತಂಗಮ್ಮಳ ಮಗ ಹಾಗೂ ಮಂಗಮ್ಮನ ಊರಿನಲ್ಲಿರ್ತಕ್ಕಂತಹ ಶೋಕಿವಾಲನಾಗಿರ್ತಕ್ಕಂಥ ರಂಗಪ್ಪನ ಪಾತ್ರ, ಮಂಗಮ್ಮನ ಜಾಕೆಟನ್ನು ನೋಡಿ ರೇಗಿಸ್ತಕ್ಕಂತಹ ಕಾಲೇಜಿನ ಹುಡುಗ ಮತ್ತು ಇವಳು ಇರ್ತಕ್ಕಂತಹ ವೆಂಕಟಾಪುರ ಅಂತಕ್ಕಂತಹ ಒಂದು ಗ್ರಾಮ, ಹೀಗೆ ಎಲ್ಲವೂ ಕೂಡ ಈ ಕಥೆಯಲ್ಲಿ ಪ್ರಸ್ತಾಪ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಮಂಗಮ್ಮ ಮತ್ತು ಸೊಸೆ ನಂಜಮ್ಮಳ ನಡುವೆ ಜಗಳ ಆಗೋದಕ್ಕೆ ಮೂಲ ಕಾರಣ ಮೊಮ್ಮಗು. ಆದರೆ ಕಥೆಯ ಕೊನೆಯಲ್ಲಿ ಅದೇ ಮೊಮ್ಮಗುವಿನ ಕಾರಣಕ್ಕಾಗಿ ಮತ್ತೆ ಅತ್ತೆ ಮತ್ತು ಸೊಸೆ ಒಂದಾಗ್ತಕ್ಕಂಥದ್ರ ಮೂಲಕ ಕಥೆಯಲ್ಲಿ ಸುಖಾಂತ್ಯವನ್ನು ಕಾಣ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಕಥೆಯನ್ನು ನಾವು ಗಮನಿಸೋಣ.
ಈ ಕತೆ ಆರಂಭ ಆಗ್ತಕ್ಕಂಥದ್ದೇ ಬಹುಕಾಲದಿಂದ ಮಂಗಮ್ಮ ಅಂತಕ್ಕಂಥವಳು ವರ್ತನೆಯಾಗಿ ತಂಗಮ್ಮಳ ಮನೆಗೆ ಹಾಲು ಮೊಸರು ಕೊಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಇಲ್ಲಿ ವರ್ತನೆ ಅಂತಂದರೆ ದಿನವೂ ಕೂಡ ತಪ್ಪದೆ ಬಂದು ಮೊಸರನ್ನು ಕೊಟ್ಟು ತಿಂಗಳ ಕೊನೆಗೆ ದುಡ್ಡು ತೆಗೆದುಕೊಳ್ಳೋದಕ್ಕೆ ಇರತಕ್ಕಂಥ ಹೆಸರು ವರ್ತನೆ. ಆದರೆ ಬೆಂಗಳೂರಲ್ಲಿ ನಾವು ಅವತ್ತಿಂದು ಹಾಲು ಮೊಸರನ್ನು ಹಾಕ್ಸ್ಕೊಂಡು ಅವತ್ತೇ ಅವ್ರು ಏನು ಮಾಡ್ತಾರೆ, ಹಣವನ್ನು ಕೊಡ್ತಾರೆ. ಇಲ್ಲಿ ಒಂದು ರೀತಿಯ ವರ್ತನೆ ಕಂಡ್ರೆ ನಮಗೆ ಸಾಮಾನ್ಯವಾಗಿ ನಮಗೆ ವರ್ತನೆ ಅಂತಕ್ಕಂಥದ್ದು ತಿಂಗಳ ಕೊನೆಯಲ್ಲಿ ನಾವು ಹಾಲು ಮೊಸರು ಹಾಕಿಸ್ಕೊಂಡು ಅದಕ್ಕೆ ಕೊಡ್ತಕ್ಕಂತಹ ದುಡ್ಡು, ಇದನ್ನು ನಾವು ವರ್ತನೆ ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಇವಳು ಅವಲೂರು ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ವೆಂಕಟಾಪುರ ಅಂತಕ್ಕಂಥ ಗ್ರಾಮದಿಂದ ಇವಳು ನಗರಕ್ಕೆ ಪ್ರತಿದಿನ ಮೊಸರನ್ನು ಕೊಡೋದಕ್ಕೆ ಬರ್ತಾ ಇರ್ತಾಳೆ. ಹಾಗೆ ಮೊಸರನ್ನು ಕೊಡೋದಕ್ಕೆ ಯಾರ ಮನೆಗೆ ಇವಳು ಭೇಟಿ ಕೊಡ್ತಾ ಇರ್ತಾಳೆ ಅಂತಂದರೆ ನಗರದಲ್ಲಿರ್ತಕ್ಕಂಥ ತಂಗಮ್ಮನ ಮನೆಗೆ ಭೇಟಿ ಕೊಡ್ತಾ ಇರ್ತಾಳೆ. ಹಾಗಾಗಿ ಇವರಿಬ್ಬರ ನಡುವೆ ಒಂದು ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದು ಏರ್ಪಟ್ಟಿದೆ. ತಂಗಮ್ಮ ತನ್ನ ಕಷ್ಟಗಳನ್ನು ಮಂಗಮ್ಮನ ಹತ್ರ ಹೇಳ್ಕೊಳ್ತಾಳೆ, ಮಂಗಮ್ಮ ತನ್ನ ಕಷ್ಟ ಸುಖ ದುಃಖಗಳನ್ನು ಅವಳ ಹತ್ರ ಹೇಳ್ಕೊಳ್ತಾ ಇಬ್ಬರ ನಡುವೆಯೂ ಕೂಡ ಒಳ್ಳೆಯ ಬಾಂಧವ್ಯ ಅಂತಕ್ಕಂಥದ್ದು ಬೆಳೆದಿರುತ್ತೆ. ಆದರೆ ಹೀಗೆ ಕತೆ ಸಾಗ್ತಾ ಇರಬೇಕಾದ್ರೆ ಸುಮಾರು ಒಂದು ತಿಂಗಳ ಹಿಂದೆ ಏನಾಯಿತು ಅಂತಂದರೆ, ಒಮ್ಮೆ ಮಂಗಮ್ಮ ಮೊಸರು ಕೊಡೋದಕ್ಕೆ ತಂಗಮ್ಮನ ಮನೆಗೆ ಬಂದಾಗ ತಂಗಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ತಂಗಮ್ಮಳ ಮಗ ಬಂದು ಮೊಸರನ್ನು ಕೇಳ್ತಾನೆ. ಆಗ ಮೊಸರನ್ನು ಆ ಮಂಗಮ್ಮ ಅವಳ ಕೈಯಲ್ಲಿ ಒಂಚೂರು ಹಾಕ್ತಾಳೆ. ಆಗ ತಂಗಮ್ಮ ಬಂದಾಗ ಮಂಗಮ್ಮ ಹೇಳ್ತಾಳೆ, ಎಂತಹ ಮುದ್ದಾದ ಮಗ ಇದ್ದಾನೆ ನಿನಗೆ, ಬಹಳ ಅದೃಷ್ಟವಂತೆ ಅಂತ ಹೇಳ್ತಾ, ಆದರೆ ಈ ಮಕ್ಕಳು ನಾಳೆ ಇನ್ನೊಬ್ಬಳು ಮನೆಗೆ ಬರೋವರೆಗೂ ಅಷ್ಟೇ. ನಾಳೆ ಯಾರಾದರೂ ಸೊಸೆ ಬಂದರೆ ಈ ಮಕ್ಕಳು ಇಷ್ಟು ದಿನ ಅಮ್ಮ ಅಮ್ಮ ಅಂಥೇಳಿ ನಮ್ಮ ಸುತ್ತಾ ಇರ್ತಕ್ಕಂಥ ಮಕ್ಕಳು ನಾಳೆ ಆ ಹೆಣ್ಣಿನ ಸುತ್ತಾ ಇರ್ತಾರೆ. ಅಮ್ಮ ನೀನು ಬದುಕಿದೆಯೋ ಸತ್ತಿದೆಯೋ ಹೇಗಿದೆಯೋ ಅಂತಕ್ಕಂತಹ ಕೇಳ್ತಕ್ಕಂತಹ ತಾಳ್ಮೆಯು ಕೂಡ ಮಕ್ಕಳಲ್ಲಿ ಇರಲ್ಲ ಅಂತಕ್ಕಂಥ ತನ್ನ ಮನೋವೇದನೆಯನ್ನು ಆ ತಂಗಮ್ಮನ ಹತ್ರ ಮಂಗಮ್ಮ ಹೇಳ್ಕೊಳ್ತಾಳೆ. ಆಗ ಏನೋ ಆಗಿದೆ ಮಂಗಮ್ಮಳ ಮನೆಯಲ್ಲಿ ಅಂತೇಳಿ ತಂಗಮ್ಮ ಕೇಳಿದಾಗ ಆಗ ಹೇಳ್ತಾಳೆ, ಅಯ್ಯೋ ನನ್ನ ತಾಯಿ, ನನ್ನ ಜೀವನದಲ್ಲಿ ಕಷ್ಟನೇ ನೋಡ್ಕೊಂಡು ಬಂದೆ. ನಾನು ಒಳ್ಳೆ ಬಟ್ಟೆಯನ್ನು ಉಡಲಿಲ್ಲ, ಇನ್ಯಾವಳೋ ಉಟ್ಕೊಂಡ್ಲು. ಬಟ್ಟೆಯ ಮೋಹಕ್ಕೆ ಮೆರಗಾಗಿ ನನ್ನ ಗಂಡ ಇನ್ನೊಬ್ಬಳ ಸಹವಾಸವನ್ನು ಮಾಡ್ದ. ಆದರೂ ಗಂಡ ಮನೆಗಿರಬೇಕು ಅಂದ್ಕೊಂಡು ನಾನೆಲ್ಲ ಕಷ್ಟ ಸುಖಗಳನ್ನು ನಂಬಿಕೊಂಡೆ. ಆ ಎಲ್ಲ ಕಷ್ಟ ಸುಖಗಳನ್ನು ನುಂಗಿಕೊಂಡು ನನ್ನ ಮಗನನ್ನು ನಾನು ಬೆಳೆಸ್ದೆ. ಆದರೆ ಇವತ್ತು ಅದೇ ನನ್ನ ಮಗ ಇವತ್ತು ಹೆಂಡತಿಯ ಮಾತನ್ನು ಕೇಳಿ ಇವತ್ತು ನನಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅಂಥೇಳಿ ಅವಳು ತನ್ನ ದುಃಖವನ್ನು ಹೇಳಿಕೊಳ್ತಾಳೆ. ಹೇಳಿಕೊಂಡು ಮುಂದೆ ತನ್ನ ಅನುಭವದ ದಾಂಪತ್ಯದ ನೆಲೆಯಲ್ಲಿ ಒಬ್ಬ ಗೃಹಿಣಿ ಹೇಗಿರಬೇಕು ಮನೆಯಲ್ಲಿ ಅನ್ನೋದಕ್ಕೆ 4 ಉಪಾಯಗಳನ್ನು ಹೇಳ್ತಾಳೆ. ಇದನ್ನು ನೀವು ಪರೀಕ್ಷೆಯಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಆ 4 ಉಪಾಯಗಳು ಏನು ಅಂತಂದರೆ, ಒಂದನೇದು ಗಂಡಸರಿಗೆ ಆಗಾಗ ಬಾಯಿಗೆ ರುಚಿಯಾಗಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನು ನಾವು ಮಾಡಾಕ್ತಾ ಇರಬೇಕು. ಇಲ್ಲದಿದ್ದರೆ ಅಲ್ಲಿ ಇಲ್ಲಿ ಇವು ತಿನ್ನೋದಕ್ಕೆ ಹೊರಟೋಗ್ಬಿಡ್ತವೆ ಗಂಡಸರು ಅಂತೇಳಿ ಹೇಳ್ತಾಳೆ. ಎರಡನೇದು, ಗಂಡ ಬರುವ ಸಮಯಕ್ಕೆ ಅಲಂಕಾರವನ್ನು ಮಾಡಿಕೊಂಡು ನಾವು ಚೆನ್ನಾಗಿ ಕಾಣಬೇಕು. ಅವರು ಬಂದಾಗ ನಾವು ಯಾವುದೋ ಹಳೆ ಬಟ್ಟೆ ಹಾಕ್ಕೊಂಡು ಏನೋ ಕೆಲಸ ಮಾಡಿಕೊಂಡು ನಾವು ಹೆಚ್ಚು ಅವರನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಯಾಕಂದರೆ ನೀವು ಅಲ್ಲಿ ಗಮನ ಕೊಡದೇ ಇದ್ದರೆ ಅವರ ಮನಸ್ಸು ಬೇರೆ ಹೆಂಗಸಿನ ಕಡೆಗೆ ಹೋಗುತ್ತೆ, ಬೇರೆಯ ಕಡೆಗೆ ವ್ಯಾಮೋಹಕ್ಕೆ ತಿರುಗುತ್ತೆ. ಹಾಗಾಗಿ ಗಂಡ ಮನೆಗೆ ಬರುವ ಸಮಯದಲ್ಲಿ ನಾವು ಅವರ ಮುಂದೆ ಒಳ್ಳೆಯ ಬಟ್ಟೆಯನ್ನು ನಾವು ಉಟ್ಕೋಬೇಕು ಅಂತ 2ನೇ ಅಂಶವನ್ನು ಹೇಳ್ತಾಳೆ. 3ನೇ ಅಂಶ, ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನನ್ನು ತಿಂಗಳ ಆರಂಭದಲ್ಲೇ ನಾವು ಒಂದೇ ಸರಿ ತರಿಸ್ಕೋಬೇಕು. ವಾರಕ್ಕೋ 2 ದಿನಕ್ಕೋ 3 ದಿನಕ್ಕೋ ಅದು ಬೇಕು ಇದು ಬೇಕು ಅಂತೇಳಿ ಅವ್ರ ಮೇಲೆ ನಾವು ಒತ್ತಡವನ್ನು ಹಾಕಬಾರ್ದು ಅಂತೇಳಿ ಹೇಳ್ತಾಳೆ. ಇನ್ನು ಕೊನೆಯದು 4ನೇದು, ನಮ್ಮ ಹತ್ರ ಖರ್ಚಿಗೆ ಅಂತ ದುಡ್ಡು ಕೊಟ್ಟಾಗ ಆ ದುಡ್ಡನ್ನು ನಾವು ಹಾಗೆ
ಭದ್ರವಾಗಿ ಜೋಪಾನವಾಗಿ ಇಟ್ಕೋಬೇಕು. ಗಂಡಸರಿಗೆ ಕಷ್ಟ ಅಂತ ಬಂದಾಗ ನಮ್ಮ ಹತ್ರ ಇರ್ತಕ್ಕಂಥ ಈ ಹಣವನ್ನು ಅವ್ರಿಗೆ ಕೊಟ್ಟರೆ ಸಹಾಯ ಆಗುತ್ತೆ ಅವರಿಗೆ. ಆಗ ನಮ್ಮ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಅಂತಕ್ಕಂಥದ್ದು, ಒಲವು ಅಂತಕ್ಕಂಥದ್ದು ಮೂಡುತ್ತೆ. ಹಾಗಾಗಿ ಗೃಹಿಣಿಯಾಗಿರ್ತಕ್ಕಂಥ ಹೆಣ್ಣುಮಗಳು ಈ 4 ಅಂಶಗಳನ್ನು ಪಾಲಿಸಿದರೆ ಆ ಮನೆ ಅಂತಕ್ಕಂಥದ್ದು ಮತ್ತು ಗಂಡ ಅಂತಕ್ಕಂಥವನು ತನ್ನ ಹಿಡಿತದಲ್ಲಿರ್ತಾನೆ ಅಂತಕ್ಕಂಥ ತನ್ನ ಜೀವನದ ಅನುಭವದ ಮಾತುಗಳನ್ನು ತಂಗಮ್ಮಳಿಗೆ ಹೇಳ್ತಾ ಈ 15 ದಿನದ ಕೆಳಗೆ ಆದಂತಹ ಘಟನೆಯನ್ನು ಅವಳು ಮುಂದೆ ನಿವೇದನೆಯನ್ನು ಮಾಡಿಕೊಳ್ತಾಳೆ. ಯಾಕೆ ಮಂಗಮ್ಮ ಹೀಗಿದೆಯಾ ಅಂಥೇಳಿ ಅವಳು ಬಂದಾಗ ಕೇಳಿದಾಗ, ಏನು ಹೇಳೋದವ, ನನ್ನ ಜನ್ಮ ಯಾರಿಗೂ ಬ್ಯಾಡದಿರೋ ಹೋಯ್ತು ಎಂದು ಹೇಳಿ ಮಂಗಮ್ಮ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಂಡಳು. ನಾನು, ಯಾಕಮ್ಮ ಏನಾಯಿತು, ಮಗ ಏನಾದರೂ ಅನ್ನೆ ಅಂತ ಕೇಳಿದೆ. ಅಂದ ಕಣವ, ಅವನ ಹೆಂಡ್ರು ಅರಿಯದ ಕುನ್ನಿ ಮಗ ಐತಲ್ಲ, ಅದು ಏನು ಮಾಡ್ತು ಅಂತ ಅದನ್ನು ಹೊಡೆದ್ಲು. ಯಾಕೆ ಗಯ್ಯಾಳಿ, ರಕ್ಕಸಿ ಹಂಗೆ ಅರಿಯದ ಕಂದನ್ನು ಹೊಡಿತಾ ಇದೀಯಾ ಅಂದೆ. ನನಗೆ ಎದುರು ಬಿದ್ಲು, ತಾರುಮಾರು ನನ್ನ ಬೈದ್ಲು. ಇದೇನೇ ಇದು, ನಿನ್ನ ಗಂಡನ ಹೆತ್ತ ತಾಯಿ ನಾನು, ನನ್ನ ಇಷ್ಟು ಮಾತಂತೀಯ, ಆಗಲಿ ಅವನೇ ಬರಲಿ ಕೇಳೋಣ ಅಂತ ಹೇಳಿದೆ. ಸರ್ದಾರ ಮನೆಗೆ ಬಂದ. ನೋಡಪ್ಪ, ಹುಡುಗನ್ನ ಸುಮ್ಮನೆ ಬಡಿತಾಳೆ, ಬೇಡ ಅಂದರೆ ನನ್ನ ಬೈತಾಳಲ್ಲೋ, ನಿನ್ನ ಹೆಂಡ್ರಿಗೋಸಿ ಬುದ್ಧಿ ಹೇಳೋ ಅಂದೆ. ಅವಳು, ಏನು ನನಗೆ ಬುದ್ಧಿ ಹೇಳೋದು, 5 ತಂಟೆ ಮಾಡಿದರೆ ಬೇಡ ಅನ್ನೋಕ್ಕೆ ನನಗೆ ಎದಿಗ್ಯಾರಿ ಇಲ್ಲೋ, ನಿನ್ನ ಗಂಡನ್ನು ಹೆತ್ತಂಗೆ ನಾನು ಈ ಮಗನ್ನ ಏರಲಿಲ್ಲವೋ, ಯಾವ ಥರದ್ದು ಬುದ್ಧಿ ನನಗೆ ಹೇಳಬೇಕಾಗಿರೋದು ಅಂದ್ಲು. ಎಷ್ಟಾದರೂ ಅವಳು ಹೆಂಡ್ರು ಕಣವ, ನಾನು ತಾಯಿ. ಅವಳಂದ್ರೆ ಬದಲಿಗೆ ಅಂತಾಳೆ, ನನ್ನಂದರೆ ನಾನೇನು ಮಾಡೋಂಗಿದ್ದೀನಿ. ಅವನು, ಹೌದಮ್ಮ, ಅವಳ ಹೆತ್ತು ಮಗನ ಅವಳು ಹೊಡಿತಾಳೆ, ನೀನು ಯಾಕೆ ಅವಳು ತಂಟೆಗೆ ಹೋಗ್ತೀಯ, ನಾನು ದಂಡಿಸು ಅಂದ. ಹಾಗಾದ್ರೆ ನಾನು ಮಾಡಿದ ತಪ್ಪಾಯ್ತೇನೋ ಅಂದೆ. ತಪ್ಪೋ ಸರಿಯೋ, ಹೆತ್ತೋಳ ಮಗನ ದಂಡಿಸக்கூಡೋದು ಅನ್ನೋಕ್ಕಾಗ್ತದೆಯಾ ಅಂದ. ನನಗೆ ಕೋಪ ಬಂತವ, ಮಾತು ತಪ್ಪಿ ಬಾಯಾಗಿ ಬಂತು. ಏನೋ ಇದು, ಹೆಂಡ್ರು ನಿಂಗೆ ಹಾಕಿರೋ ಮಂಕು ಬೂದಿಲಿ ನಿನಗೆ ಅವಳು ಕಂದನ್ನು ಬಡಿದ್ರು ಸರಿಯೇ, ನನ್ನ ಬೈದರೂ ಸರಿಯೇ, ಆಗದೆ ಚೆನ್ನಾಗಿ ಹೋಯ್ತಪ್ಪ. ನಾಳೆ ಅವಳು ತಾಯಿನ ಆಚೆಗೆ ಕಳಿಸು ಅಂದರು ನೀನು ಕಳಿಸೋನೆ ಅಂದೆ. ಮಗ, ಇನ್ನೇನು ಮಾಡೋಕ್ಕೋಗ್ತದವ, ಹೆಂಡ್ತಿ ಇದ್ದರೆ ನಾನು ಇರೋದಿಲ್ಲ, ನಾನಿದ್ದರೆ ಹೆಂಡ್ತಿ ಇರೋದು ಬೇಡ ಅಂದರೆ ದಿಕ್ಕಿಲ್ಲದ ಹಿಂಗ್ಸು ಅವಳನ್ನ ಏನು ಮಾಡೋದು ಅಂದ. ನನಗೆ ಯಾರಪ್ಪ ದಿಕ್ಕು ಅಂದೆ. ನಿನಗೇನವ, ದನ ಅದೇ, ಕರ ಅದೇ, ದುಡ್ಡದೆ, ಕಾಸದೆ, ನೀನು ನಾನು ಸಾಕಬೇಕಾದದ್ದೇನು ಅಂದ. ಹಾಗಾದ್ರೆ ನಾನು ಬೇರೆ ಹೋಗು ಅಂತೀಯೇನೋ ಅಂತ ಕೇಳಿದೆ. ನೀನಿಷ್ಟ ಹೋಗಬೇಕು ಅಂದರೆ ನಾನು ಬೇಡ ಅನ್ನೋಲ್ಲವ, ನಿಮ್ಮ ಪಂಚಾಯಿತಿ ಸಾಕು ನನಗೆ ಅಂತವ ಅಂದ. ಆಗ್ಲಪ್ಪ, ಹಂಗಾದ್ರೆ ಇವತ್ತು ಮಧ್ಯಾಹ್ನದಿಂದ ನಾನು ಬೇರೆ ಇರ್ತೀನಿ, ನೀನು ನಿನ್ನ ಹೆಂಡ್ರು ಸುಖವಾಗಿರ್ಯಾ ಅಂತ ಹೇಳಿಬಿಟ್ಟು ಇದೋ ಮೊಸರು ತಕ್ಕೊಂಡು ಬಂದಿನವ್ವ. ಇದನ್ನೆಲ್ಲ ಹೇಳಿ ಮಂಗಮ್ಮ ಸುಮ್ಮನೆ ಹೇಳ್ತಾಳೆ. ಆಗ ತಂಗಮ್ಮ ಸಮಾಧಾನವನ್ನು ಮಾಡ್ತಾಳೆ. ಏನೋ ಒಂದು ಸಮಾಧಾನವನ್ನು ಮಾಡಿ ಅಲ್ಲಿಂದ ತಂಗಮ್ಮ ಮಂಗಮ್ಮಳನ್ನು ಸಾಗಾಕಿದಾಗ ಮಂಗಮ್ಮ ಏನೋ ಆಫೀಸದಲ್ಲಿ ಬೇರೆ ಮನೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋಗಿದ್ಲು. ಆದರೆ ಮನೆಗೆ ಬಂದು ನೋಡ್ತಾಳೆ, ಆಗಲೇ ಸೊಸೆ ಮನೆಯನ್ನು 2 ಭಾಗ ಮಾಡಾಕಿದ್ದಾಳೆ. ಆಗಲೇ ಅವರು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಅವರು ವಿಶ್ರಾಂತಿಯನ್ನು ತಗೊಳ್ತಾ ಇದ್ದರೆ ಮೊಸರನ್ನು ಮಾರಿ ಮನೆಗೆ ಹೋಗಿರ್ತಕ್ಕಂತಹ ಮಂಗಮ್ಮಳಿಗೆ ಸೊಸೆ ಮತ್ತು ಮಗನ ನಡವಳಿಕೆ ಆಘಾತವನ್ನು ತರಿಸುತ್ತೆ. ಆ ದಿನ ತುಂಬ ದುಃಖದಿಂದ ಅವಳೇ ತನ್ನ ಅಡುಗೆಯನ್ನು ಮಾಡಿಕೊಂಡು ಉಣ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಆಗ ಅವಳಿಗೆ ಅನಿಸುತ್ತೆ, ನಾನು ಯಾಕೆ ಇಷ್ಟು ಕಷ್ಟ ಬೀಳಬೇಕು, ಇರೋಳೊಬ್ಬಳಿಗೆ ಇಷ್ಟು ದಿನ ಮಕ್ಕಳು ಮರಿ ಅಂತ ದುಡಿದಿಟ್ಟಿದ್ದೇ ಸಾಕು, ಇನ್ಮೇಲೆ ನಾನಿಷ್ಟದಂಗೆ ಬದುಕಬೇಕು ಅಂಥೇಳಿ ನಿರ್ಧಾರಕ್ಕೆ ಬರ್ತಾಳೆ. ಅದೇ ಟೈಮಲ್ಲೇ ಮಗುಗೆ ಕಾಣದ ಹಾಗೆ, ಸೊಸೆ ಮತ್ತು ಮಗನಿಗೆ ಕಾಣದ ಹಾಗೆ ಅವಳು ನಗರಕ್ಕೆ ಮೊಸರನ್ನು ಮಾರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಮಗುಗೂ ಕೂಡ ಒಂದು ಚೂರು ಮೊಸರನ್ನು ಕೊಡ್ತಾ ಇರ್ತಾಳೆ. ಇದೇ ಟೈಮಲ್ಲೇ ತಂಗಮ್ಮನ ಹತ್ರ ಹೋಗಿ ಅವಳು ಉಟ್ಕೊಳ್ತಕ್ಕಂತಹ ಮಕ್ಮಲ್ ಜಾಕೆಟು, ರೇಷ್ಮೆಯ ತೆಳುವಾಗಿರ್ತಕ್ಕಂಥ ಒಂದು ಜಾಕೆಟನ್ನು, ಅದರ ಬೆಲೆಯನ್ನು ಕೇಳಿ ದರ್ಜಿ ಅಂಗಡಿಗೆ ಹೋಗಿ, ಅಂದರೆ ಬಟ್ಟೆ ಅಂಗಡಿಗೆ ಹೋಗಿ ಈ ಮಕ್ಮಲ್ ಜಾಕೆಟನ್ನು ಹೊಲಿಸ್ಕೊಂಡು ಹಾಕ್ಕೊಳ್ತಾಳೆ. ಆದರೆ ಇದೇ ಜಾಕೆಟ್ಟು ಅವಳ ಮನೆಯಲ್ಲಿ ಇನ್ನಷ್ಟು ಬಿರುಕನ್ನು ಮೂಡಿಸ್ತವೆ ಅಂತಕ್ಕಂಥದ್ದನ್ನು ಅವಳು ಅರಿಯದೆ ಹೋಗ್ತಾಳೆ. ಒಬ್ಬ ಹುಡುಗ ಇವಳು ಹಾಕಿರ್ತಕ್ಕಂತಹ ಜಾಕೆಟನ್ನು ನೋಡಿ
ಮಂಗಮ್ಮ, ಏನವ ಪೂರ ಮಖಮಲ್ ಜಾಕೆಟ್ ಹಾಕ್ಬಿಟ್ಟೆ ಅಂತೇಳಿ ಅವನು ರೇಗಿಸ್ತಾನೆ. ಇದಕ್ಕೆ ಸಿಟ್ಟಿಗೊಂಡಂತಹ ಮಂಗಮ್ಮ, ಯಾಕೋ ಹೈದ, ಬಹಳ ಉಚಾಯಿಸಿ ಮಾತಾಡ್ತೀಯಾ? ನೀನು ಆ ಕುತ್ತಿಗೆಗೆ ಉರ್ಲಾಕೋಬಹುದಂತೆ, ನಾನು ಜಾಕೆಟ್ ಯಾಕೆ ಹಾಕೋಬಾರ್ದು ಅಂತಕ್ಕಂತಹ ಮಾತುಕತೆಗಳು ಕಥೆಯಲ್ಲಿ ನಡೀತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಇವಳ ಜಾಕೆಟು ಸೊಸೆಯಲ್ಲೂ ಕೂಡ ಮತ್ಸರವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅಕ್ಕಪಕ್ಕದ ನೆರೆಹೊರೆಯ ಹತ್ರ ಮಂಗಮ್ಮಳ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಸೊಸೆ ಮಾಡ್ತಾಳೆ. ಆಗ ಮಂಗಮ್ಮಳಿಗೆ ತುಂಬ ದುಃಖ ಆಗುತ್ತೆ. ಆಗ ಅವಳು ಹೀಗೆ ಹೇಳ್ತಾಳೆ, ಮಂಗಮ್ಮ ನೋಡು, ನಿನ್ನ ಹೆಂಡತಿಗೆ ಮದುವೆಯಲ್ಲಿ ಮನೆಗೆ ಬಂದಿರತಕ್ಕಂಥ ಅವಳಿಗೆ ಎಲ್ಲವನ್ನು ಮಾಡಿಸ್ಕೊಟ್ಟಿದ್ದೀನಿ, ಅವಳಿಗೆ ಬಟ್ಟೆ ಕೊಡಿಸಿದ್ದೀನಿ, ಆಭರಣಗಳನ್ನು ಮಾಡಿಸಿದ್ದೀನಿ. ಆದರೂ ಕೂಡ ಇವತ್ತು ನಾನು ಹಾಕಿರ್ತಕ್ಕಂಥ ಜಾಕೆಟಿನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಮತ್ತೆ ಈ ವಯಸ್ಸಲ್ಲೂ ಕೂಡ ಶೋಕಿ ಮಾಡ್ತಾಳೆ. ಇವತ್ತು ಸೊಸೆ ಏನೂ ಮಾಡಿಸ್ತಿಲ್ಲ ಅಂಥೇಳಿ ಹೇಳ್ತಾಳಲ್ಲೋ. ಆದರೆ ಇದೇ ನಿನ್ನ ಹೆಂಡತಿಗೆ ಅಂದರೆ ನನ್ನ ಸೊಸೆಗೆ ಮದುವೆಯಲ್ಲಿ ಓಲೆ, ಕಡಗ, ಚಳತುಂಬು, ಜಿಮಿಕೆ, ನಾಗರ, ಕಂಠಿ, ಡಾಬು ಇಷ್ಟೊಂದು ಮಾಡಿಸ್ಕೊಟ್ಟಿಲ್ಲೋ. ವರ್ಷಕ್ಕೊಂದು ಏನಾದರೂ ಒಂದು ಒಡವೆ ಮಾಡಿಸ್ಕೊಡ್ತಾ ಇದ್ನಲ್ಲೋ. ಆದರೆ ನಿನ್ನ ಹೆಂಡ್ತಿ ಅದು ಯಾವುದನ್ನು ಕೂಡ ಜ್ಞಾಪಕ ಇಟ್ಟುಕೊಳ್ಳದೆ ಅಕ್ಕಪಕ್ಕದ ಮನೆಯವರ ಹತ್ರ, ನೆರೆಹೊರೆಯವರ ಹತ್ರ ಇಲ್ಲ ಸಲ್ಲದ ಆರೋಪವನ್ನು ನನಗೆ ಮಾಡ್ತಾಳಲ್ಲೋ ಅಂಥೇಳಿ ತನ್ನ ದುಃಖವನ್ನು ತೋಡ್ಕೊತಾಳೆ. ಆದರೆ ಮಗ ಇದ್ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ, ಹಾಗಾದರೆ ನೀನು ಕೊಟ್ಟಿದ್ದರೆ ಅವನು ಕೂಡ ತಗೊಂಡೋಗು, ಯಾರು ಬೇಡ ಅಂದರು ಅಂಥೇಳಿ ಅವಳ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ಬಿಡ್ತಾನೆ. ಹಾಗಾಗಿ ಅವಳು ದುಃಖದಿಂದ ಅದೇ ತನ್ನ ಮನೆಗೆ ವಾಪಸ್ ಬರ್ತಾಳೆ, ಇಬ್ಬಾಗವಾಗಿರ್ತಕ್ಕಂತಹ ಜಾಗದ ಕಡೆಗೆ. ಆದರೆ ಇದೇ ಟೈಮಲ್ಲೇ ಇವಳ ಹತ್ರ ಹಣ ಇರಬಹುದು ಅಂಥೇಳಿ ಆ ಊರಿನ ಶೋಕಿವಾಲನಾಗಿರ್ತಕ್ಕಂತಹ ರಂಗಪ್ಪ ಅಂತಕ್ಕಂಥವನು ಇವಳ ಸ್ನೇಹವನ್ನು ಬೆಳೆಸ್ತಾ ಇವಳಲ್ಲಿ ಹಣವನ್ನು ಕೇಳೋದಕ್ಕೆ ಆರಂಭ ಮಾಡ್ತಾನೆ. ಆಗ ನನ್ನ ಹತ್ರ ಎಲ್ಲಿದೆಯಪ್ಪ ಹಣ ಅಂತ ಕೇಳಿದಾಗ ಮಂಗಮ್ಮ, ರಂಗಪ್ಪ ಅಲ್ಲಿ ಇಲ್ಲಿ ಯಾಕವ್ವ ದುಡ್ಡು ಬಡುತ್ತೀಯಾ? ನೀನು ಸೊಸೆ ಮಗನ ಜೊತೆಗಿದ್ದಿದ್ರೆ ನಾನೇನು ಕೇಳ್ತಾ ಇರಲಿಲ್ಲ. ಈಗ ನೀನು ಒಬ್ಬಳೇ ಇದೆಯಲ್ಲ, ಒಂಚೂರು ನನಗೂ ಕೊಟ್ಟರೆ ನಾನು ಕೂಡ ಮುಂದೆ ದುಡಿದು ಬಡ್ಡಿ ಸಮೇತ ನಿನಗೆ ಅದನ್ನು ಕೊಡ್ತೀನಿ ಅಂಥೇಳಿ ಏನು ಮಾಡ್ತಾನೆ, ಅವಳನ್ನು ಪುಸಲಾಯಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಒಮ್ಮೆ ಯಾರೂ ಇಲ್ಲದೇ ಇರತಕ್ಕಂತಹ ಮಾವಿನ ತೋಪಿನ ಬಳಿ ಅವನು ಅವಳ ಕೈಯನ್ನು ಹಿಡಿದು ಕೂರಿಸ್ತಕ್ಕಂತಹ ಸಂದರ್ಭ, ಹಣವನ್ನು ಕೇಳ್ತಕ್ಕಂಥ ಸಂದರ್ಭ ಅವಳಲ್ಲಿ ದಿಗಿಲನ್ನು ಹುಟ್ಟಿಸುತ್ತೆ ಇವನ ಬಗ್ಗೆ. ಹಾಗಾಗಿ ನೇರವಾಗಿ ಯಾವಾಗಲೂ ಹೋಗ್ತಕ್ಕಂತಹ ತಂಗಮ್ಮನ ಮನೆಗೆ ಹೋಗಿ ತನ್ನಲ್ಲಿರ್ತಕ್ಕಂತಹ ಹಣವನ್ನು ಹೀಗಾದರೂ ಮಾಡಿ ಬ್ಯಾಂಕಲ್ಲಿ ಇಡಬೇಕು, ಹಾಗಾಗಿ ನಿಮ್ಮ ಗಂಡನ ಸಹಾಯದ ಮೂಲಕ ನನಗಿದೊಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ಅವಳು ಅವರ ಹತ್ರ ಕೇಳ್ತಾಳೆ. ಆಗ ಏನಾಯಿತು ಅಂತ ತಂಗಮ್ಮ ಕೇಳಿದಾಗ ಮಂಗಮ್ಮ ರಂಗಪ್ಪನ ವಿಚಾರಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾಳೆ. ಆದರೆ ಇದು ಯಾಕೋ ಬಹಳ ವಿಪರೀತಕ್ಕೆ ಹೋಗ್ತಾ ಇದೆ. ಇವರ ಮನೆಯ ವಾತಾವರಣ ಅಂತಕ್ಕಂಥದ್ದನ್ನು ಗ್ರಹಿಸಿದ ತಂಗಮ್ಮ ಹಾಗೋ ಹೀಗೋ ಮಾತಾಡಿ ಗಂಡ ಬಂದಾಗ ಕೇಳಿ ಹೇಳ್ತೀನಿ ಅಂತೇಳಿ ಸಾಕಾಗ್ತಾಳೆ. ಆದರೆ ಇದೇ ಟೈಮಲ್ಲೇ ಮೊಮ್ಮಗು ನಿಧಾನಗತಿಯಲ್ಲಿ ಅಜ್ಜಿ ವಾಸವಾಗಿರ್ತಕ್ಕಂತಹ ಜಾಗದಲ್ಲಿ ಬಂದು ಅಜ್ಜಿ ಹತ್ರ ಮೊಸರನ್ನು ಇಸ್ಕೊಳ್ತಕ್ಕಂಥದ್ದು, ಕ್ರಮೇಣ ಬರ್ತಾ ಬರ್ತಾ ಅಜ್ಜಿಯ ಜೊತೆಗೆ ಉಳ್ಕೊಳ್ಳೋದಕ್ಕೆ ಅದು ನಿರ್ಧಾರ ಮಾಡ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಸೊಸೆ ಮತ್ತು ಮಗ ಬಂದು ಮೊಮ್ಮಗುವನ್ನು ಕರೆಯೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಇದೇ ಟೈಮಲ್ಲೇ ಮೊಮ್ಮಗು ಅವರ ಜೊತೆಗೆ ಹೋಗ್ದಲೇ ಆ ಮಂಗಮ್ಮನ ಮನೆಯಲ್ಲೇ ಉಳ್ಕೊಳ್ತಕ್ಕಂಥದ್ದು. ಕೊನೆಗೆ ಮೊಮ್ಮಗನನ್ನು ಕರ್ಕೊಂಡು ಹೊರಗಡೆ ಹೋಗಿ ಮೊಸರನ್ನು ಮಾರೋದಕ್ಕೆ ಕಷ್ಟ ಆದಾಗ ಅದೇ ಸಂದರ್ಭದಲ್ಲಿ ಸೊಸೆ ಬಂದು ಮಂಗಮ್ಮಳ ಬಳಿ ಕ್ಷಮೆಯನ್ನು ಕೇಳಿ ಮತ್ತೆ ಅತ್ತೆ ಮತ್ತು ಸೊಸೆ ಒಂದಾಗ್ತಕ್ಕಂಥದ್ದನ್ನು ನಾವು ಕಥೆಯಲ್ಲಿ ಕಾಣ್ತೀವಿ. ಆ ನಂತರದಲ್ಲಿ ಇವಳು ಮಂಗಮ್ಮ ಯಾರ್ಯಾರ ಮನೆಗೆ ಮೊಸರನ್ನು ಕೊಡ್ತಾ ಇದ್ಲೋ ಆ ಮನೆಗಳ ಪರಿಚಯವನ್ನು ತನ್ನ ಸೊಸೆಗೆ ಮಾಡ್ತಾಳೆ. ಇವಳು ಮನೆಯಲ್ಲಿಯೇ ಯಜಮಾನಿತಿಯಾಗಿ ಮೊಮ್ಮಗುವನ್ನು ನೋಡ್ಕೊಂಡಿರ್ತಾಳೆ. ಯಾವಾಗಲೂ ಒಮ್ಮೆ ಸೊಸೆಯ ಜೊತೆಗೆ ಮೊಸರು ಕೊಡೋದಕ್ಕೆ ಹೋಗ್ತಾಳೆ. ಇದೇ ಟೈಮಲ್ಲೇ ಇವಳು ಕೂಡ ಸೊಸೆ ಇನ್ನು ಮುಂದೆ
ಮೊಸರನ್ನು ಮಾರೋದಕ್ಕೆ ಆರಂಭ ಮಾಡ್ತಾಳೆ. ನಿಧಾನಗತಿಯಲ್ಲಿ ಅತ್ತೆಯ ಕೈಯಲ್ಲಿರುವ ಅಧಿಕಾರ, ಮೊಸರು ಮಾರತಕ್ಕಂತಹ ಅಧಿಕಾರ ಎಲ್ಲವನ್ನು ಕೂಡ ಅವಳು ಪಡ್ಕೊಳ್ತಾಳೆ. ಹೀಗೆ ತಂಗಮ್ಮಳ ಮನೆಗೆ ಮೊಸರನ್ನು ಕೊಡಕ್ಕೆ ಹೋದಾಗ ಮಂಗಮ್ಮ ತನ್ನ ಸೊಸೆಯನ್ನು ಪರಿಚಯ ಮಾಡ್ತಾಳೆ. ಹಾಗೆ ತಂಗಮ್ಮ ಸೊಸೆಯನ್ನು ಮಾತಾಡಿಸ್ತಾ ನಿಮ್ಮ ಅತ್ತೆಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ಹೋಗಬೇಕು ಅಂತಕ್ಕಂತಹ ಹಿತವಚನಗಳನ್ನು ಹೇಳಿದಾಗ ಆಗ ಸೊಸೆಯಾದವಳು ಹೇಳ್ತಾಳೆ, ಇಲ್ಲ ಅಂದರೆ ಮಂಗಮ್ಮಳ ಸೊಸೆ ನಂಜಮ್ಮ ಹೇಳ್ತಕ್ಕಂಥ ಮಾತು, ರಂಗಪ್ಪನ ವಿಷಯವನ್ನು ಕೇಳಿದ ನಂತರದಲ್ಲಿ ನಾವೇ ಕುಟುಂಬದಲ್ಲಿ ನಿರ್ಧಾರ ಮಾಡಿ ಮೊಮ್ಮಗುವನ್ನು ನಾವೇ ಅಜ್ಜಿ ಹತ್ರ ಅಂದರೆ ನಮ್ಮ ಅತ್ತೆ ಹತ್ರ ಕಳಿಸಿದ್ದು. ಅದು ಬರದ ಹಾಗೆ ಅಲ್ಲೇ ಇರುವ ಹಾಗೆ ವ್ಯವಸ್ಥೆ ಮಾಡಿ ನಿಧಾನವಾಗಿ ಮತ್ತೆ ನಮ್ಮ ಹಳೆಯ ಬಂಧವನ್ನು ಬೆಸೆದು ನಾನು ಇವತ್ತು ಈ ಮೊಸರು ಮಾರುವ ಕಾಯಕವನ್ನು ನಮ್ಮ ಅತ್ತೆಯಿಂದ ಪಡೆದಿದ್ದೀನಿ. ಯಾಕಂದರೆ ಇವತ್ತು ಕಾಲ ಸರಿ ಇಲ್ಲ. ಹಾಗಾಗಿ ನಾನು ಈ ರೀತಿಯ ಜಾಣ್ಮೆಯನ್ನು ಪ್ರಯೋಗ ಮಾಡಿ ನಾನು ಅತ್ತೆಯನ್ನು ಮನೆಗೆ ವಾಪಸ್ ಕರ್ಕೊಂಡು ಬಂದೆ ಅಂತಕ್ಕಂಥ ವಿಚಾರವನ್ನು ನಂಜಮ್ಮ ಹೇಳ್ತಾಳೆ. ಆಗ ತಂಗಮ್ಮಳಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಈ ಕಥೆಯ ಒಳಗೆ ಅತ್ತೆ ಮತ್ತು ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ಅಂತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು. ಅಲ್ಲಿ ತನ್ನ ಮಗ ತನ್ನ ಮಾತು ಕೇಳಬೇಕು ಅಂತ, ಸೊಸೆಗೆ ತನ್ನ ಗಂಡ ತನ್ನ ಮಾತು ಕೇಳಬೇಕು ಅಂತ, ಹೀಗೆ ಸ್ಪರ್ಧೆಗಳು ಆರಂಭವಾಗಿ ಕೊನೆಗೆ ಮಗುವಿನ ಕಾರಣಕ್ಕಾಗಿ ಬೇರೆಯಾಗಿ ಅದೇ ಮಗುವಿನ ಕಾರಣಕ್ಕೆ ಒಂದಾಗ್ತಕ್ಕಂತಹ ಅಂಶಗಳು ಈ ಪಠ್ಯಭಾಗದಲ್ಲಿ ಕಾಣ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಅತ್ತೆ ಸೊಸೆಯರ ಜಗಳ ಕೊನೆಗಾಣಿಸೋದಕ್ಕೆ ಮೊಮ್ಮಗ ಇಲ್ಲಿ ಮಧ್ಯವರ್ತಿಯಾಗಿ ಬರ್ತಾನೆ. ಸೊಸೆ ನಂಜಮ್ಮಳು ಕೂಡ ಮಗನನ್ನು ದಾಳವಾಗಿ ಬಳಸಿ ಅತ್ಯಂತಹ ಚಾಣಾಕ್ಷತೆಯಿಂದ ಅತ್ತೆಯನ್ನು ಅವಳು ಮನೆ ಕರ್ಕೊಂಡು ಬರ್ತಾಳೆ. ಸಂಬಂಧಗಳು ಈ ಕಥೆಯಲ್ಲಿ ಭಾವನಾತ್ಮಕ ನೆಲೆಯಲ್ಲಿ ಬೆಸೆಯದೆ ಕೇವಲ ವ್ಯವಹಾರ ದೃಷ್ಟಿಕೋನದಲ್ಲಿ ಕೂಡಿಕೊಳ್ತಕ್ಕಂತಹ ಒಂದು ಸ್ಥಿತಿಯನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾರೆ. ಮೊಮ್ಮಗನ ನಲುವಿನಲ್ಲಿ ತನ್ನ ನೋವು ಮರಿತಕ್ಕಂಥ ಮಂಗಮ್ಮ, ಹಾಗೂ ಇಲ್ಲಿ ಅನೇಕ ಜನಪದ ನಂಬಿಕೆಗಳು ಕಾಗೆ ಮುಡ್ತಕ್ಕಂತಹ ಪ್ರಸಂಗ ಅದೆಲ್ಲವೂ ಕೂಡ ಕಥೆಯಲ್ಲಿ ಕಾಣಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಬಹಳ ಮುಖ್ಯವಾಗಿ ನಾವು ಕಥೆಯಲ್ಲಿ ಮಂಗಮ್ಮ ಮತ್ತು ನಿರೂಪಕಿ ಅಂದರೆ ತಂಗಮ್ಮ, ಮಂಗಮ್ಮ ಯಾರ ಮನೆಗೆ ಮೊಸರು ಕೊಡ್ತಾ ಇದ್ಲು ಅಂದರೆ ತಂಗಮ್ಮನ ಮನೆಗೆ ಮೊಸರನ್ನು ಕೊಡ್ತಾ ಇದ್ಲು. ಹಾಗಾಗಿ ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಸ್ನೇಹ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಥೆಯಲ್ಲಿ ಗುರುತಿಸ್ತಾ ಹೋಗ್ತೀವಿ. ಮತ್ತು ಮಂಗಮ್ಮ ಸೊಸೆ ನಂಜಮ್ಮಳ ನಡುವೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಹೇಗೆ ಅವರು ಮನೆಯಲ್ಲಿ ಅಧಿಕಾರಕ್ಕಾಗಿ ತಮ್ಮ ಮಾತೇ ನಡೀಬೇಕು ಅಂತಕ್ಕಂತಹ ನೆಲೆಯಲ್ಲಿ ಅವರು ಹೋರಾಟವನ್ನು ನಡೆಸ್ತಾ ಇದ್ದರು ಅಂತಕ್ಕಂಥದ್ದು ಕೂಡ ಕಥೆಯಲ್ಲಿ ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಒಬ್ಬ ಒಂಟಿ ಹೆಣ್ಣಿನ ಬದುಕಿನ ಬವಣೆ, ಮಂಗಮ್ಮಳ ಬದುಕಿನ ಬವಣೆಯು ಕೂಡ ಇಲ್ಲಿ ಅನಾವರಣ ಆಗುತ್ತೆ. ರಂಗಪ್ಪನಂತಹ ಶೋಕಿ ಮನುಷ್ಯನ ವಕ್ರದೃಷ್ಟಿ ಮಂಗಮ್ಮಳ ಮೇಲೆ ಬಿದ್ದಾಗ ರಂಗಪ್ಪನಂತಹ ಪೋಲಿ ಮನುಷ್ಯನ ಮುಂದೆ ಮಂಗಮ್ಮಳ ಆ ದಿಟ್ಟತನ ಅಂತಕ್ಕಂಥದ್ದು ಕೂಡ ಯಾವ ರೀತಿಯಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಳೆ ಕಥೆಯಲ್ಲಿ ಅಂತಕ್ಕಂಥದ್ದು ಕೂಡ ಕಥೆಯಲ್ಲಿ ನಾವು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸ್ತೀವಿ. ಮತ್ತು ಕಥೆಯಲ್ಲಿ ಈ ಸಾಂಸಾರಿಕ ಬದುಕಿನಲ್ಲಿ ತಾಯಿಗೆ ಈ ಕೂಡಿಡ್ತಕ್ಕಂತಹ ಹಣವನ್ನು ಮಗನಿಗಾಗಿ ಸಂಗ್ರಹಿಸ್ತಕ್ಕಂಥದ್ದು. ಆದರೆ ಯಾರಿಗಾಗಿ ಸಂಗ್ರಹಿಸ್ತಾ ಇದ್ದೀವೋ ಅವರೇ ನಮ್ಮ ಮಾತುಗಳನ್ನು ಕೇಳದೇ ಇದ್ದಾಗ, ಅವರು ನಮ್ಮ ಬಗ್ಗೆ ಅಸಡ್ಡೆ ತೋರಿದಾಗ, ಜೀವನದ ಬಗ್ಗೆ ಒಂದು ನಿರ್ಲಿಪ್ತವಾಗಿರ್ತಕ್ಕಂಥ ಭಾವ ಮೂಡ್ತಕ್ಕಂಥದ್ದು ಕೂಡ ನಾವು ಕಥೆಯಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಸಣ್ಣ ಮಾತುಗಳೇ ಇವತ್ತು ಸಂಸಾರವನ್ನು ಹಾಳು ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಭಾರತೀಯ ಸಮಾಜದಲ್ಲಿ ಇವತ್ತು ಜಗಳಗಳು ಸಣ್ಣ ಸಣ್ಣ ಜಗಳಗಳಲ್ಲೇ ದೊಡ್ಡ ದೊಡ್ಡ ಜಗಳಗಳಾಗಿ ಮಾರ್ಪಡ್ತಾ ಇರ್ತಕ್ಕಂಥದ್ದು. ಉಗುರಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಕೊಡಲಿ ತಗೊಳ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವೇ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ.
ಹಾಗಾಗಿ ಈ ಕತೆ ಆ ಅಂಶಗಳನ್ನು ಹೇಳುತ್ತೆ. ಹಾಗಾಗಿ ನಾವೇ ಬಗೆಹರಿಸ್ಕೊಳ್ತಕ್ಕಂಥ ಬಹಳ ಸರಳವಾಗಿರ್ತಕ್ಕಂಥ ಒಂದು ಉಪಾಯವನ್ನು ಮಾಡಿದರೆ ಎಂಥದ್ದೇ ಕಷ್ಟಗಳನ್ನು ಕೂಡ ನಾವು ನಮ್ಮಲ್ಲೇ ಬಗೆಹರಿಸ್ಕೋಬೋದು. ಆದರೆ ಒಂದು ಸಣ್ಣ ಜಗಳವನ್ನು ದೊಡ್ಡದಾಗಿ ಮಾಡಿಕೊಂಡ್ರೆ ಅನೇಕ ಅವಾಂತರಗಳನ್ನು ಅದೇನು ಮಾಡುತ್ತೆ, ಸೃಷ್ಟಿ ಮಾಡುತ್ತೆ. ಹಾಗಾಗಿನೇ ಮಂಗಮ್ಮಳಿಗೆ ಒಂಟಿತನ ಕಾಡಿದಾಗ ಅವಳು ಮಖಮಲ್ ಜಾಕೆಟ್ ಹಾಕ್ಕೊಳ್ತಕ್ಕಂಥ ಒಂದು ಶೋಕಿತನಕ್ಕೆ ಹೊರಟಾಗ ಅದು ತಂದೊಡ್ತಕ್ಕಂಥ ಅವಾಂತರ, ಆ ಸಂದರ್ಭದಲ್ಲಿ ಅವಳು ಎದುರಿಸ್ತಕ್ಕಂಥ ಸವಾಲುಗಳು ಇವೆಲ್ಲವೂ ಕೂಡ ವ್ಯಂಗ್ಯವಾಗಿ ಆ ಕಥೆಯಲ್ಲಿ ನಾವು ಕಾಣಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದಿಷ್ಟು ಕೂಡ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಬರ್ತಕ್ಕಂತಹ ಒಟ್ಟಾರೆ ಅಂಶ. ಹಾಗಾಗಿ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಪಾತ್ರಗಳನ್ನು ನೆನ್ಪಿಟ್ಕೋಬೇಕು. ಮೊಸರಿನ ಮಂಗಮ್ಮ ಕಥೆಯಲ್ಲಿ ಇಲ್ಲಿ ಮಂಗಮ್ಮ, ಮಂಗಮ್ಮಳ ಮಗ, ಮಂಗಮ್ಮಳ ಸೊಸೆ ನಂಜಮ್ಮ ಹಾಗೂ ಮೊಮ್ಮಗು ಒಂದು ಕಡೆ ಕಂಡುಬರುತ್ತೆ. ಇನ್ನೊಂದು ಕಡೆಗೆ ಮಂಗಮ್ಮ ಮೊಸರನ್ನು ಕೊಡ್ತಕ್ಕಂಥ ತಂಗಮ್ಮನ ಮನೆ, ತಂಗಮ್ಮನ ಮನೆಯಲ್ಲಿ ಅವಳು ಮಗ ಅವಳು ಗಂಡ ಇದ್ದಾರೆ. ಈ ಎರಡೂ ಕುಟುಂಬಗಳಲ್ಲಿ ಕಾಣಿಸ್ಕೊಳ್ತಾವೆ. ಮಗನಿಂದ ದೂರ ಆದಮೇಲೆ ಮಂಗಮ್ಮ ಎರಡು ಪಾತ್ರಗಳು ಮಂಗಮ್ಮನ ನಡುವೆ ಮುಖಾಮುಖಿ ಆಗ್ತವೆ. ಅದು ಶೋಕಿವಾಲ ರಂಗಪ್ಪ ಹಾಗೂ ಕಾಲೇಜು ಓದ್ತಕ್ಕಂತಹ ಒಬ್ಬ ಹುಡುಗ ಮಂಗಮ್ಮನನ್ನು ವ್ಯಂಗ್ಯ ಮಾಡ್ತಕ್ಕಂತಹ ಆ ಸಂದರ್ಭಗಳನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕು. ಇದಿಷ್ಟು ಕೂಡ ಮೊಸರಿನ ಮಂಗಮ್ಮ ಕಥೆಗೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರ. ಮುಂದಿನ ಕಥೆಯಲ್ಲಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.